11 ವರ್ಷದಿಂದ ಏನ್ ಸಿಕ್ಕೈತಿ ಹೇಳ್ರಿ? 11 ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡುಗೆ ಇದೆ ನೀವೇ ಕೇಳಿ ನೋಡ್ರಿ. ಒಂದೇನ ಒಂದು ಬ್ರಿಡ್ಜು, ಒಂದು ರೋಡು, ಒಂದು ಹೈವೇ, ಒಂದು IIT, IIM ಏನನ್ನ ಕೊಡ್ಬೇಕಲ್ಲ? ಏನು ಇಲ್ಲ. ಬಂದ್ ಭಾಷಣಗಳು ನೋಡ್ರಿ ಮತ್ತೆ ಶುರು ಮಾಡ್ತಾರೆ. ಈಗ ಬಂದು ಏನ್ ಮಾಡ್ಬೇಕು? ಮಾಧ್ಯಮ ಅವ್ರ ಕೈಗೈತೆ. ಅದಕ್ಕೆ ಹೇಳೋದು, ಮೋದಿ ಅವ್ರದ್ದು ಬಲಿಷ್ಠ ಗುರುತಾಗ್ಬೇಕಂದ್ರೆ ಒಂದೇ ಒಂದು ತಿಂಗಳ ಮಾಧ್ಯಮದ ಫ್ರೀ ಬಿಡ್ರಿ ಅಂತ ಹೇಳೋದು ನಾವು. ಅಥವಾ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಿದೆ ಅಂತ ತೋರಿಸ್ಕೋಬೇಕಾಗಿದ್ರೆ ಒಂದ್ ದಿವಸ ಮಾಧ್ಯಮದ ಜೊತೆ ನೀವು ಪ್ರೆಸ್ ಮೀಟ್ ಮಾಡ್ರಿ. ವಿಶ್ವಗುರುಗೆ ಎಷ್ಟು ನಾಲೆಜ್ ಇದೆ ಅಂತ ನಮ್ಗೆ ಗುರ್ತಾಗಬೇಕಾಗಿದ್ರೆ ಒಂದ್ಸಲಿ ಪ್ರೆಸ್ ಮೀಟ್ ಮಾಡ್ರಿ, ಗುರ್ತಾಗ್ಲಿ. ಅಂಕೆ ಸಂಖ್ಯೆಗಳು ಏನಿದಾವೆ ಏನಿಲ್ಲ. ಟೆಲಿಪ್ರಾಂಪ್ಟರ್ ನಿಂತ ಮಾತಾಡಕ್ ಬರಲ್ಲ. ಟೆಲಿಪ್ರಾಂಪ್ಟರ್ ಮಾತಾಡಕಲ್ಲಿ ನಿಂತ್ಕೊಂಡ್ಬಿಟ್ರೆ ಮಾತು ಬರಲ್ಲ. ಸೊ ಇವ್ರನ್ನ ವಿಶ್ವಗುರು ಅತ್ಯಂತ ಬುದ್ಧಿವಂತರು ಇಡೀ ಭಾರತ ದೇಶ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಇಲ್ಲಂತೆ ದಿನ ಬೆಳಿಗ್ಗೆ ಮಾಧ್ಯಮದ ತೋರಿಸಿ ಸುಳ್ಳು ಹೇಳಿ ಮಹಾರಾಷ್ಟ್ರ ಎಲೆಕ್ಷನ್ 70 ಲಕ್ಷ ಓಟ್ ಜಾಸ್ತಿ ಮಾಡ್ಕೊಂಡು ಏನೋ ಹಿಂಗ ಮೋಸದಿಂದ ಗೆಲ್ತಕ್ಕಂಥ ಪ್ರಧಾನಮಂತ್ರಿ ನಮಗೆ ಸಿಕ್ಕ್ಯಾರ ದೇಶದಲ್ಲಿ. ಎಲ್ಲರೂ ಏನ್ ಹೇಳೋರು? ಏನ್ ಕೇಳೋರು ಅಂತಂದ್ರೆ ಇಂಡಿಯಾ ಅಂತ ಕೇಳ್ತಿದಿಲ್ಲ ಅಂತ ಯಾರಿಗೂ. ಆಪು ಕಾಸೆ ಹೋ ಮೋದಿಗೆ ಭಾರತ್ ಸೆ ಹೋಕೆ ಅಂತ ಕೇಳ್ತಿದ್ರಂತೆ. ನಮ್ ಭಾರತವಾಸಿ ಜನಕ್ಕೆಲ್ಲರಿಗೆ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ಜನ ಏನಲ್ಲಿ ಇದಾರಲ್ಲ ನಮ್ ದೇಶದ ಹೊರಗಡೆ, ಅವ್ರಿಗೆ ಯಾರಿಗೆ ಭಾರತೀಯರು ಅಂತ ಕರಿತಿದ್ದಿಲ್ಲ ಅಂತೆ. ಇವ್ರು ಹೋದ್ಮೇಲೆ ಎಲ್ಲರಿಗೆ ನೀವು ಭಾರತ ದೇಶದ ಅಂದ್ರೆ ಮೋದಿ ಅವರ ಭಾರತದ ಅಂತ ಕೇಳ್ತಾರಂತೆ. ಸೊ ಮೋದಿ ಅವರ ಭಾರತ ಜನಕ್ಕೆ ಹೊರ ಕಳ್ಸ್ಯಾರ ಈಗ ಅವರು. ಅರೆ ಅಲ್ಲಿ ಆಗಿರ್ತಕ್ಕಂಥದ್ ಮೇಲೆ ಕೇಸ್ ಹಾಕಿದ್ವಿ ಅಲ್ವಾ? ಅದು ಅಲ್ಲಿ ಆಗಿರ್ತಕ್ಕಂಥದ್ದು ಅವಮಾನ್ಯ. ಅದು ಅಂದ್ರೆ ಇನ್ಹ್ಯೂಮನ್ ಆಗಿ ಯಾರನ್ನ ಮಾಡ್ತಕ್ಕಂಥ ಕೆಲಸ ಅದು. ಇದು ಈ ತರ ಮನಸ್ಥಿತಿ ಜನರದಿದೆಯಲ್ಲ ಅಂತಲೇ ಅದು ನಮಗೆ ವಿಷಾದ ಆಗಿರ್ತಕ್ಕಂಥದ್ದು. ಅದು ಕ್ರಮ ತಗೊಂಡಿದೀವಿ, FIR ಆಗಿದೆ, ಕೇಸ್ ನಡೀತಾ ಇದೆ. ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಮತ್ತೆ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ. ಇವತ್ತು $90 ಮುಟ್ಟಕ್ ಬಂದಿದೆ. ಮೊನ್ನೆ ಡಾಲರು ವರ್ಸಸ್ ರುಪಿಗೆ ಕೇಂದ್ರ ಸರ್ಕಾರ ಸುಮಾರು $600 ಬಿಲಿಯನ್ ಖರ್ಚು ಮಾಡಿ ರುಪಿನ ಗಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದು ಮಾಡಿಲ್ಲ ಅಂತಂದ್ರೆ ಇವತ್ತು 90 ಮೀಲ್ ದಾಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ ಡಾಲರ್ ವರ್ಸಸ್ ರುಪಿಗೆ. ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬಾರ್ದು ಜನ. ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಸ್ಥಿತಿ ಜನಕ್ಕೆ ಗುರ್ತಾಗಬಾರ್ದು. ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ, ದೇಶ ದಿವಾಳಿ ಎದ್ದೋಗಿದೆ, ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರ್ತಾಗಬಾರ್ದು. ಮತ್ತೆ ಹೆಂಗ್ ಮಾಡ್ಬೇಕು? ಮತ್ತೆ ಗುರ್ತಾಗದೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಬೇಕು. ಮೊನ್ನೆ ತಾನೇ ಪ್ರಧಾನಮಂತ್ರಿಯವರು ನೇರವರ ಬಗ್ಗೆ ಮಾತಾಡಿದಾರೆ. ಮತ್ತೆ ಏನಂತ ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಹೆಂಗಿತ್ತಂತ ಮಾತಾಡಿದ್ದಾರೆ. ಇವರಿಗೆ ನೇರವರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿ ಅವ್ರು ಮಾತನಾಡಿಲ್ಲ. ಸೊ ಬಿಜೆಪಿ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ. 11 ವರ್ಷದಿಂದ ಏನ್ ಸಿಕ್ಕೈತಿ ಹೇಳ್ರಿ? 11 ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡುಗೆ ಇದೆ ನೀವೇ ಕೇಳಿ ನೋಡ್ರಿ. ಒಂದೇನ ಒಂದು ಬ್ರಿಡ್ಜು, ಒಂದು ರೋಡು, ಒಂದು ಹೈವೇ, ಒಂದು IIT, IIM ಏನನ್ನ ಕೊಡ್ಬೇಕಲ್ಲ? ಏನು ಇಲ್ಲ. ಬಂದ್ ಭಾಷಣಗಳು ನೋಡ್ರಿ ಮತ್ತೆ ಶುರು ಮಾಡ್ತಾರೆ. ಈಗ ಬಂದು ಏನ್ ಮಾಡ್ಬೇಕು? ಮಾಧ್ಯಮ ಅವ್ರ ಕೈಗೈತೆ. ಅದಕ್ಕೆ ಹೇಳೋದು, ಮೋದಿ ಅವ್ರದ್ದು ಬಲಿಷ್ಠ ಗುರುತಾಗ್ಬೇಕಂದ್ರೆ ಒಂದೇ ಒಂದು ತಿಂಗಳ ಮಾಧ್ಯಮದ ಫ್ರೀ ಬಿಡ್ರಿ ಅಂತ ಹೇಳೋದು ನಾವು. ಅಥವಾ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಿದೆ ಅಂತ ತೋರಿಸ್ಕೋಬೇಕಾಗಿದ್ರೆ ಒಂದ್ ದಿವಸ ಮಾಧ್ಯಮದ ಜೊತೆ ನೀವು ಪ್ರೆಸ್ ಮೀಟ್ ಮಾಡ್ರಿ. ವಿಶ್ವಗುರುಗೆ ಎಷ್ಟು ನಾಲೆಜ್ ಇದೆ ಅಂತ ನಮ್ಗೆ ಗುರ್ತಾಗಬೇಕಾಗಿದ್ರೆ ಒಂದ್ಸಲಿ ಪ್ರೆಸ್ ಮೀಟ್ ಮಾಡ್ರಿ, ಗುರ್ತಾಗ್ಲಿ. ಅಂಕೆ ಸಂಖ್ಯೆಗಳು ಏನಿದಾವೆ ಏನಿಲ್ಲ. ಟೆಲಿಪ್ರಾಂಪ್ಟರ್ ನಿಂತ ಮಾತಾಡಕ್ ಬರಲ್ಲ. ಟೆಲಿಪ್ರಾಂಪ್ಟರ್ ಮಾತಾಡಕಲ್ಲಿ ನಿಂತ್ಕೊಂಡ್ಬಿಟ್ರೆ ಮಾತು ಬರಲ್ಲ. ಸೊ ಇವ್ರನ್ನ ವಿಶ್ವಗುರು ಅತ್ಯಂತ ಬುದ್ಧಿವಂತರು ಇಡೀ ಭಾರತ ದೇಶ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಇಲ್ಲಂತೆ ದಿನ ಬೆಳಿಗ್ಗೆ ಮಾಧ್ಯಮದ ತೋರಿಸಿ ಸುಳ್ಳು ಹೇಳಿ ಮಹಾರಾಷ್ಟ್ರ ಎಲೆಕ್ಷನ್ 70 ಲಕ್ಷ ಓಟ್ ಜಾಸ್ತಿ ಮಾಡ್ಕೊಂಡು ಏನೋ ಹಿಂಗ ಮೋಸದಿಂದ ಗೆಲ್ತಕ್ಕಂಥ ಪ್ರಧಾನಮಂತ್ರಿ ನಮಗೆ ಸಿಕ್ಕ್ಯಾರ ದೇಶದಲ್ಲಿ. ಎಲ್ಲರೂ ಏನ್ ಹೇಳೋರು? ಏನ್ ಕೇಳೋರು ಅಂತಂದ್ರೆ ಇಂಡಿಯಾ ಅಂತ ಕೇಳ್ತಿದಿಲ್ಲ ಅಂತ ಯಾರಿಗೂ. ಆಪು ಕಾಸೆ ಹೋ ಮೋದಿಗೆ ಭಾರತ್ ಸೆ ಹೋಕೆ ಅಂತ ಕೇಳ್ತಿದ್ರಂತೆ. ನಮ್ ಭಾರತವಾಸಿ ಜನಕ್ಕೆಲ್ಲರಿಗೆ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ಜನ ಏನಲ್ಲಿ ಇದಾರಲ್ಲ ನಮ್ ದೇಶದ ಹೊರಗಡೆ, ಅವ್ರಿಗೆ ಯಾರಿಗೆ ಭಾರತೀಯರು ಅಂತ ಕರಿತಿದ್ದಿಲ್ಲ ಅಂತೆ. ಇವ್ರು ಹೋದ್ಮೇಲೆ ಎಲ್ಲರಿಗೆ ನೀವು ಭಾರತ ದೇಶದ ಅಂದ್ರೆ ಮೋದಿ ಅವರ ಭಾರತದ ಅಂತ ಕೇಳ್ತಾರಂತೆ. ಸೊ ಮೋದಿ ಅವರ ಭಾರತ ಜನಕ್ಕೆ ಹೊರ ಕಳ್ಸ್ಯಾರ ಈಗ ಅವರು. ಅರೆ ಅಲ್ಲಿ ಆಗಿರ್ತಕ್ಕಂಥದ್ ಮೇಲೆ ಕೇಸ್ ಹಾಕಿದ್ವಿ ಅಲ್ವಾ? ಅದು ಅಲ್ಲಿ ಆಗಿರ್ತಕ್ಕಂಥದ್ದು ಅವಮಾನ್ಯ. ಅದು ಅಂದ್ರೆ ಇನ್ಹ್ಯೂಮನ್ ಆಗಿ ಯಾರನ್ನ ಮಾಡ್ತಕ್ಕಂಥ ಕೆಲಸ ಅದು. ಇದು ಈ ತರ ಮನಸ್ಥಿತಿ ಜನರದಿದೆಯಲ್ಲ ಅಂತಲೇ ಅದು ನಮಗೆ ವಿಷಾದ ಆಗಿರ್ತಕ್ಕಂಥದ್ದು. ಅದು ಕ್ರಮ ತಗೊಂಡಿದೀವಿ, FIR ಆಗಿದೆ, ಕೇಸ್ ನಡೀತಾ ಇದೆ. ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಮತ್ತೆ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ. ಇವತ್ತು $90 ಮುಟ್ಟಕ್ ಬಂದಿದೆ. ಮೊನ್ನೆ ಡಾಲರು ವರ್ಸಸ್ ರುಪಿಗೆ ಕೇಂದ್ರ ಸರ್ಕಾರ ಸುಮಾರು $600 ಬಿಲಿಯನ್ ಖರ್ಚು ಮಾಡಿ ರುಪಿನ ಗಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದು ಮಾಡಿಲ್ಲ ಅಂತಂದ್ರೆ ಇವತ್ತು 90 ಮೀಲ್ ದಾಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ ಡಾಲರ್ ವರ್ಸಸ್ ರುಪಿಗೆ. ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬಾರ್ದು ಜನ. ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಸ್ಥಿತಿ ಜನಕ್ಕೆ ಗುರ್ತಾಗಬಾರ್ದು. ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ,
ದೇಶ ದಿವಾಳಿ ಎದ್ದೋಗಿದೆ. ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರುತಾಗಬಾರ್ದು. ಮತ್ತೆ ಹೆಂಗ್ ಮಾಡ್ಬೇಕು? ಮತ್ತೆ ಗುರುತಾಗದೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಬೇಕು. ಮೊನ್ನೆ ತಾನೇ ಪ್ರಧಾನಮಂತ್ರಿಯವರು ನೆಹರು ಅವ್ರ ಬಗ್ಗೆ ಮಾತಾಡಿದಾರೆ. ಮತ್ತೆ ಏನಂತ ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಹೆಂಗಿತ್ತಂತ ಮಾತಾಡಿದ್ದಾರೆ. ಇವರಿಗೆ ನೆಹರು ಅವ್ರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿ ಅವ್ರು ಮಾತನಾಡಿಲ್ಲ. ಸೊ ಬಿಜೆಪಿ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ 11 ವರ್ಷದಿಂದ ಏನ್ ಸಿಕ್ಕೈತಿ ಹೇಳ್ರಿ? 11 ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡುಗೆ ಇದೆ ನೀವೇ ಕೇಳಿ ನೋಡ್ರಿ. ಒಂದೇನ ಒಂದು ಬ್ರಿಡ್ಜು, ಒಂದು ರೋಡು, ಒಂದು ಹೈವೇ, ಒಂದು IIT, IIM ಏನನ್ನ ಕೊಡ್ಬೇಕಲ್ಲ? ಏನು ಇಲ್ಲ. ಬಂದ್ ಭಾಷಣಗಳು ನೋಡ್ರಿ ಮತ್ತೆ ಶುರು ಮಾಡ್ತಾರೆ. ಈಗ ಬಂದು ಏನ್ ಮಾಡ್ಬೇಕು? ಮಾಧ್ಯಮ ಅವ್ರ ಕೈಗೈತೆ. ಅದಕ್ಕೆ ಹೇಳೋದು, ಮೋದಿ ಅವ್ರದ್ದು ಬಲಿಷ್ಠ ಗುರುತಾಗ್ಬೇಕಂದ್ರೆ ಒಂದೇ ಒಂದು ತಿಂಗಳ ಮಾಧ್ಯಮದ ಫ್ರೀ ಬಿಡ್ರಿ ಅಂತ ಹೇಳೋದು ನಾವು. ಅಥವಾ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಿದೆ ಅಂತ ತೋರ್ಸ್ಕೋಬೇಕಾಗಿದ್ರೆ ಒಂದ್ ದಿವಸ ಮಾಧ್ಯಮದ ಜೊತೆ ನೀವು ಪ್ರೆಸ್ ಮೀಟ್ ಮಾಡ್ರಿ. ವಿಶ್ವಗುರುಗೆ ಎಷ್ಟು ನಾಲೆಜ್ ಇದೆ ಅಂತ ನಮ್ಗೆ ಗುರ್ತಾಗಬೇಕಾಗಿದ್ರೆ ಒಂದ್ಸಲಿ ಪ್ರೆಸ್ ಮೀಟ್ ಮಾಡ್ರಿ, ಗುರ್ತಾಗ್ಲಿ. ಅಂಕೆ ಸಂಖ್ಯೆಗಳು ಏನಿದಾವೆ ಏನಿಲ್ಲ. ಟೆಲಿಪ್ರಾಂಪ್ಟರ್ ನಿಂತ ಮಾತಾಡಕ್ ಬರಲ್ಲ. ಟೆಲಿಪ್ರಾಂಪ್ಟರ್ ಮಾತಾಡಕಲ್ಲಿ ನಿಂತ್ಕೊಂಡ್ಬಿಟ್ರೆ ಮಾತು ಬರಲ್ಲ. ಸೊ ಇವ್ರನ್ನ ವಿಶ್ವಗುರು ಅತ್ಯಂತ ಬುದ್ಧಿವಂತರು ಇಡೀ ಭಾರತ ದೇಶ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಇಲ್ಲಂತೆ ದಿನ ಬೆಳಿಗ್ಗೆ ಮಾಧ್ಯಮದ ತೋರಿಸಿ ಸುಳ್ಳು ಹೇಳಿ ಮಹಾರಾಷ್ಟ್ರ ಎಲೆಕ್ಷನ್ 70 ಲಕ್ಷ ಓಟ್ ಜಾಸ್ತಿ ಮಾಡ್ಕೊಂಡು ಏನೋ ಹಿಂಗ ಮೋಸದಿಂದ ಗೆಲ್ತಕ್ಕಂಥ ಪ್ರಧಾನಮಂತ್ರಿ ನಮಗೆ ಸಿಕ್ಕ್ಯಾರ ದೇಶದಲ್ಲಿ. ಎಲ್ಲರೂ ಏನ್ ಹೇಳೋರು? ಏನ್ ಕೇಳೋರು ಅಂತಂದ್ರೆ ಇಂಡಿಯಾ ಅಂತ ಕೇಳ್ತಿದಿಲ್ಲ ಅಂತ ಯಾರಿಗೂ. ಆಪು ಕಹಾಸೆ ಹೋ ಮೋದಿ ಕೆ ಭಾರತ್ ಸೆ ಹೋ ಕ್ಯಾ ಅಂತ ಕೇಳ್ತಿದ್ರಂತೆ. ನಮ್ಮ ಭಾರತವಾಸಿ ಜನಕ್ಕೆಲ್ಲರಿಗೆ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ಜನ ಏನಲ್ಲಿ ಇದಾರಲ್ಲ ನಮ್ ದೇಶದ ಹೊರಗಡೆ, ಅವ್ರಿಗೆ ಯಾರಿಗೆ ಭಾರತೀಯರು ಅಂತ ಕರಿತಿದ್ದಿಲ್ಲ ಅಂತೆ. ಇವ್ರು ಹೋದ್ಮೇಲೆ ಎಲ್ಲರಿಗೆ ನೀವು ಭಾರತ ದೇಶದ ಅಂದ್ರೆ ಮೋದಿ ಅವರ ಭಾರತದ ಅಂತ ಕೇಳ್ತಾರಂತೆ. ಸೊ ಮೋದಿ ಅವರ ಭಾರತ ಜನಕ್ಕೆ ಹೊರ ಕಳ್ಸಾರೀಗ ಅವ್ರು. ಅರೆ ಅಲ್ಲಿ ಆಗಿರ್ತಕ್ಕಂಥದ್ ಮೇಲೆ ಕೇಸ್ ಹಾಕಿದ್ವಿ ಅಲ್ವಾ? ಅದು ಅಲ್ಲಿ ಆಗಿರ್ತಕ್ಕಂಥದ್ದು ಅವಮಾನ್ಯ. ಅದು ಅಂದ್ರೆ ಇನ್ಹ್ಯೂಮನ್ ಆಗಿ ಯಾರನ್ನ ಮಾಡ್ತಕ್ಕಂಥ ಕೆಲಸ ಅದು. ಇದು ಈ ತರ ಮನಸ್ಥಿತಿ ಜನರದಿದೆಯಲ್ಲ ಅಂತಲ್ಲ ಅದು ನಮಗೆ ವಿಷಾದ ಆಗಿರ್ತಕ್ಕಂಥದ್ದು. ಅದ್ ಕ್ರಮ ತಗೊಂಡಿದೀವಿ. FIR ಆಗಿದೆ, ಕೇಸ್ ನಡೀತಾ ಇದೆ. ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮತ್ತೆ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ. ಇವತ್ತು ಡಾಲರ್ 90 ರೂಪಾಯಿ ಮುಟ್ಟಕ್ ಬಂದಿದೆ. ಮೊನ್ನೆ ಡಾಲರು ವರ್ಸಸ್ ರುಪಿಗೆ ಕೇಂದ್ರ ಸರ್ಕಾರ ಸುಮಾರು $600 ಬಿಲಿಯನ್ ಖರ್ಚು ಮಾಡಿ ರುಪಿನ ಗಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದು ಮಾಡಿಲ್ಲ ಅಂತಂದ್ರೆ ಇವತ್ತು 90 ಮೇಲೆ ದಾಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ ಡಾಲರ್ ವರ್ಸಸ್ ರುಪಿಗೆ. ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬಾರ್ದು ಜನ. ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಸ್ಥಿತಿ ಜನಕ್ಕೆ ಗುರುತಾಗಬಾರ್ದು. ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ, ದೇಶ ದಿವಾಳಿ ಎದ್ದೋಗಿದೆ. ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರುತಾಗಬಾರ್ದು. ಮತ್ತೆ ಹೆಂಗ್ ಮಾಡ್ಬೇಕು? ಮತ್ತೆ ಗುರುತಾಗದೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಬೇಕು. ಮೊನ್ನೆ ತಾನೇ ಪ್ರಧಾನಮಂತ್ರಿಯವರು ನೆಹರು ಅವ್ರ ಬಗ್ಗೆ ಮಾತಾಡಿದಾರೆ. ಮತ್ತೆ ಏನಂತ ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಹೆಂಗಿತ್ತಂತ ಮಾತಾಡಿದ್ದಾರೆ. ಇವರಿಗೆ ನೆಹರು ಅವ್ರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿ ಅವ್ರು ಮಾತನಾಡಿಲ್ಲ. ಸೊ ಬಿಜೆಪಿ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ 11 ವರ್ಷದಿಂದ ಏನ್ ಸಿಕ್ಕೈತಿ ಹೇಳ್ರಿ? 11 ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡುಗೆ ಇದೆ ನೀವೇ ಕೇಳಿ ನೋಡ್ರಿ. ಒಂದೇನ ಒಂದು ಬ್ರಿಡ್ಜು, ಒಂದು ರೋಡು, ಒಂದು ಹೈವೇ, ಒಂದು IIT, IIM ಏನನ್ನ ಕೊಡ್ಬೇಕಲ್ಲ? ಏನು ಇಲ್ಲ. ಬಂದ್ ಭಾಷಣಗಳು ನೋಡ್ರಿ ಮತ್ತೆ ಶುರು ಮಾಡ್ತಾರೆ. ಈಗ ಬಂದು ಏನ್ ಮಾಡ್ಬೇಕು? ಮಾಧ್ಯಮ ಅವ್ರ ಕೈಗೈತೆ. ಅದಕ್ಕೆ ಹೇಳೋದು, ಮೋದಿ ಅವ್ರದ್ದು ಬಲಿಷ್ಠ ಗುರುತಾಗ್ಬೇಕಂದ್ರೆ ಒಂದೇ ಒಂದು ತಿಂಗಳ ಮಾಧ್ಯಮದ ಫ್ರೀ ಬಿಡ್ರಿ ಅಂತ ಹೇಳೋದು ನಾವು. ಅಥವಾ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಿದೆ ಅಂತ ತೋರ್ಸ್ಕೋಬೇಕಾಗಿದ್ರೆ ಒಂದ್ ದಿವಸ ಮಾಧ್ಯಮದ ಜೊತೆ ನೀವು ಪ್ರೆಸ್ ಮೀಟ್ ಮಾಡ್ರಿ. ವಿಶ್ವಗುರುಗೆ ಎಷ್ಟು ನಾಲೆಜ್ ಇದೆ ಅಂತ ನಮ್ಗೆ ಗುರ್ತಾಗಬೇಕಾಗಿದ್ರೆ ಒಂದ್ಸಲಿ ಪ್ರೆಸ್ ಮೀಟ್ ಮಾಡ್ರಿ, ಗುರ್ತಾಗ್ಲಿ. ಅಂಕೆ ಸಂಖ್ಯೆಗಳು ಏನಿದಾವೆ ಏನಿಲ್ಲ. ಟೆಲಿಪ್ರಾಂಪ್ಟರ್ ನಿಂತ ಮಾತಾಡಕ್ ಬರಲ್ಲ. ಟೆಲಿಪ್ರಾಂಪ್ಟರ್ ಮಾತಾಡಕಲ್ಲಿ ನಿಂತ್ಕೊಂಡ್ಬಿಟ್ರೆ ಮಾತು ಬರಲ್ಲ. ಸೊ ಇವ್ರನ್ನ ವಿಶ್ವಗುರು ಅತ್ಯಂತ ಬುದ್ಧಿವಂತರು ಇಡೀ ಭಾರತ ದೇಶ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಇಲ್ಲಂತೆ ದಿನ ಬೆಳಿಗ್ಗೆ ಮಾಧ್ಯಮದ ತೋರಿಸಿ ಸುಳ್ಳು ಹೇಳಿ ಮಹಾರಾಷ್ಟ್ರ ಎಲೆಕ್ಷನ್ 70 ಲಕ್ಷ ಓಟ್ ಜಾಸ್ತಿ ಮಾಡ್ಕೊಂಡು ಏನೋ ಹಿಂಗ ಮೋಸದಿಂದ ಗೆಲ್ತಕ್ಕಂಥ ಪ್ರಧಾನಮಂತ್ರಿ ನಮಗೆ ಸಿಕ್ಕ್ಯಾರ ದೇಶದಲ್ಲಿ. ಎಲ್ಲರೂ ಏನ್ ಹೇಳೋರು? ಏನ್ ಕೇಳೋರು ಅಂತಂದ್ರೆ ಇಂಡಿಯಾ ಅಂತ ಕೇಳ್ತಿದಿಲ್ಲ ಅಂತ ಯಾರಿಗೂ. ಆಪು ಕಹಾಸೆ ಹೋ ಮೋದಿ ಕೆ ಭಾರತ್ ಸೆ ಹೋ ಕ್ಯಾ ಅಂತ ಕೇಳ್ತಿದ್ರಂತೆ. ನಮ್ಮ ಭಾರತವಾಸಿ ಜನಕ್ಕೆಲ್ಲರಿಗೆ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ಜನ ಏನಲ್ಲಿ ಇದಾರಲ್ಲ ನಮ್ ದೇಶದ ಹೊರಗಡೆ, ಅವ್ರಿಗೆ ಯಾರಿಗೆ ಭಾರತೀಯರು ಅಂತ ಕರಿತಿದ್ದಿಲ್ಲ ಅಂತೆ. ಇವ್ರು ಹೋದ್ಮೇಲೆ ಎಲ್ಲರಿಗೆ ನೀವು ಭಾರತ ದೇಶದ ಅಂದ್ರೆ ಮೋದಿ ಅವರ ಭಾರತದ ಅಂತ ಕೇಳ್ತಾರಂತೆ. ಸೊ ಮೋದಿ ಅವರ ಭಾರತ ಜನಕ್ಕೆ ಹೊರ ಕಳ್ಸಾರೀಗ ಅವ್ರು. ಅರೆ ಅಲ್ಲಿ ಆಗಿರ್ತಕ್ಕಂಥದ್ ಮೇಲೆ ಕೇಸ್ ಹಾಕಿದ್ವಿ ಅಲ್ವಾ? ಅದು ಅಲ್ಲಿ ಆಗಿರ್ತಕ್ಕಂಥದ್ದು ಅವಮಾನ್ಯ. ಅದು ಅಂದ್ರೆ ಇನ್ಹ್ಯೂಮನ್ ಆಗಿ ಯಾರನ್ನ ಮಾಡ್ತಕ್ಕಂಥ ಕೆಲಸ ಅದು. ಇದು ಈ ತರ ಮನಸ್ಥಿತಿ ಜನರದಿದೆಯಲ್ಲ ಅಂತಲ್ಲ ಅದು ನಮಗೆ ವಿಷಾದ ಆಗಿರ್ತಕ್ಕಂಥದ್ದು. ಅದ್ ಕ್ರಮ ತಗೊಂಡಿದೀವಿ. FIR ಆಗಿದೆ, ಕೇಸ್ ನಡೀತಾ ಇದೆ. ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮತ್ತೆ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ.
ಇವತ್ತು ಡಾಲರ್ 90 ರೂಪಾಯಿ ಮುಟ್ಟಕ್ ಬಂದಿದೆ. ಮೊನ್ನೆ ಡಾಲರು ವರ್ಸಸ್ ರುಪಿಗೆ ಕೇಂದ್ರ ಸರ್ಕಾರ ಸುಮಾರು $600 ಬಿಲಿಯನ್ ಖರ್ಚು ಮಾಡಿ ರುಪಿನ ಗಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದು ಮಾಡಿಲ್ಲ ಅಂತಂದ್ರೆ ಇವತ್ತು 90 ಮೇಲೆ ದಾಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಡಾಲರ್ ವರ್ಸಸ್ ರುಪಿಗೆ. ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬಾರ್ದು ಜನ. ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಸ್ಥಿತಿ ಜನಕ್ಕೆ ಗುರ್ತಾಗಬಾರ್ದು. ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ, ದೇಶ ದಿವಾಳಿ ಎದ್ದೋಗಿದೆ, ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರ್ತಾಗಬಾರ್ದು. ಮತ್ತೆ ಹೆಂಗ್ ಮಾಡ್ಬೇಕು? ಮತ್ತೆ ಗುರ್ತಾಗದೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಬೇಕು. ಮೊನ್ನೆ ತಾನೇ ಪ್ರಧಾನಮಂತ್ರಿಯವರು ನೆಹರು ಅವರ ಬಗ್ಗೆ ಮಾತಾಡಿದಾರೆ. ಮತ್ತೆ ಏನಂತ ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಹೆಂಗಿತ್ತಂತ ಮಾತಾಡಿದ್ದಾರೆ. ಇವರಿಗೆ ನೆಹರು ಅವ್ರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿ ಅವ್ರು ಮಾತನಾಡಿಲ್ಲ. ಸೊ ಬಿಜೆಪಿ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ